ಏನ್ ನಡೀತಾ ಇದೆ? ಈ ಸಾಕ್ಷಿಗಳನ್ನೆಲ್ಲ ಯಾರು ಕರ್ಸಿದ್ದು ಇವತ್ತು? ಶಿವಗಾಮಿ ಲಾಯರ್ ಕರ್ಸಿರೋದು ರಾವಣ್ ಬಾಯಿ. ನಮ್ಮೇಲಿರೋ ಭಯಕ್ಕೆ ಯಾರು ಬಂದ್ ಸಾಕ್ಷಿ ಹೇಳಲ್ಲ ಅಂತ ಅನ್ಕೊಂಡಿದ್ವಿ. ಯಾವ ಧೈರ್ಯದಲ್ಲಿ ಬಂದ್ ಸಾಕ್ಷಿ ಹೇಳ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ. ಬೀಟ್ ಆಫ್ ಹಾರ್ಟ್. ಪಾಪ ಯಾವಾಗ್ಲೂ ನನ್ನನ್ನ ಬಾಯ್ ತುಂಬಾ ಸ್ವೀಟ್ ಹಾರ್ಟ್ ಅಂತ ಕರಿತಾ ಇದ್ದೆ. ಇನ್ ಮುಂದೆ ನಿನ್ ಜೀವನದಲ್ಲಿ ಏನಿದ್ರು ಬರೀ ಕಹಿ ಮಾತ್ರ. ಇವತ್ತು ಒಂದೇ ದಿನ ನೀನು ಸ್ವಚ್ಛಂದವಾಗಿ ಈ ತರ ತಂಪಾದ ಗಾಳಿಲಿ ಓಡಾಡ್ಕೊಂಡಿರೋದು. ಯಾಕೆ ಅಂದ್ರೆ ನಾಳೆಯಿಂದ ನಿನಗ್ ಜೈಲೇ ಗತಿ. ಕಾರ್ ಇಲ್ಲ, ಕಾರ್ಬಾರ್ ಇಲ್ಲ, ಕಲರ್ ಬಟ್ಟೆ ಇಲ್ಲ, ಬಾಡಿಗೆ ಪರ್ಫ್ಯೂಮ್ ಇಲ್ಲ. ಈ ರಾಕಿ ವಿಲ್ಸನ್ ಅಂತ ಬಕೆಟ್ಗಳು ಮೊದ್ಲೇ ಇಲ್ಲ. ಆರ್ಡರ್ ಮಾಡಕ್ಕೆ ಜನ ಇಲ್ಲ, ಆರ್ಡರ್ ಮಾಡಿದ ಫುಡ್ ಇಲ್ಲ. 4 ಜನರ ಮುಂದೆ ಮೆರಿತಿದ್ದೋ ನೀನು. ಇನ್ನೇನಿದ್ರು 4 ಗೋಡೆಗಳ ಮಧ್ಯೆ ಕೊಳಿತಾ ಇರ್ಬೇಕು. ಏಯ್, ತೀರ್ಪಿನ್ನೂ ಬಂದಿಲ್ಲ. ನಾನು ಆಲ್ರೆಡಿ ಮನೆ ಕಟ್ ಮುಗಿಸಿದೀನಿ. ಇನ್ನೇನಿದ್ರು ಗೃಹ ಪ್ರವೇಶ ಮಾಡೋದಷ್ಟೇ. ಮಿಸ್ಟರ್ ರಾವಣ್, ನೀನ್ ಪರ್ಚೇಸ್ ಮಾಡಿದ ಅಷ್ಟು ಸಾಕ್ಷ್ಯಗಳನ್ನ ನಾನ್ ಪರ್ಚೇಸ್ ಮಾಡಿದ್ದೀನಿ. ನಿನಗ್ ತಾಕತ್ತಿದ್ರೆ ಇದನ್ನ ಜಡ್ಜ್ ಮುಂದೆ ಬಂದು ಹೇಳು. ಅದಿರ್ಲಿ, ನಿನಗ್ ತಾಕತ್ತಿದ್ರೆ ನೀನ್ ಮಾಡಿರೋ ಕ್ರೈಮ್ಗಳನ್ನ ಜಡ್ಜ್ ಮುಂದೆ ಒಪ್ಕೋ. ಯಾಕೆ ಸುಮ್ನಾಗ್ಬಿಟ್ಟೆ ರಾವಣ್? ನೀನ್ ಆಡೋ ಮೋಸ್ತಾಟನ ನಾನು ಆಡಿದ್ರೆ ಹೇಗಾಗತ್ತೆ ಅಂತ ನಿನಗ ಅರ್ಥ ಆಗೋದ್ ಬೇಡ್ವಾ? ನೋಡು, ಆವೇಶಕ್ಕೆ ಒಳಗಾಗ್ಬೇಡ ಶಿವಗಾಮಿ. ಇನ್ನೂ ಆಟ ಮುಗ್ದಿಲ್ಲ. ನಿನ್ ಪ್ರಕಾರ ನಾನು ಆಲ್ರೆಡಿ ಮುಗಿಸ್ಬಿಟ್ಟಿದ್ದೀನಿ. ಮಿಸ್ಟರ್ ರಾವಣ್, ಇಫ್ ಯು ಆರ್ ಬ್ಯಾಡ್, I am mad. ಎಷ್ಟೋ ದುರಹಂಕಾರ ಇವಳಿಗೆ. ಎಲ್ಲಿಂದ ಬಂತ ಇಷ್ಟೊಂದು ಧೈರ್ಯ ಅವಳಿಗೆ? ಎಲ್ಲಿ ಯಾಮಾರಿದ್ವಿ ನಾವು?
ರಾವಣ್ ಅವರ ಸಂಬಂಧಪಟ್ಟ ಕೇಸು ಈ ರೀತಿ ಇದೆ. ಎರಡೂ ಕಡೆ ವಾದ ವಿವಾದಗಳನ್ನು ದೀರ್ಘವಾಗಿ ಪರಿಶೀಲಿಸಿದ ಮೇಲೆ ಆಧಾರಗಳ ಮೂಲಕ ರುಜು ಆಗಿದೆ. ಶಿವಗಾಮಿ ಅವರ ಕೆಲಸದವಳು ವನಜಾ ಅವರ ಕೊಲೆ ಮತ್ತು ರಿಯಲ್ ಎಸ್ಟೇಟ್ ವಿಷಯದಲ್ಲಿ 3 ಜನ ಕೊಲೆ, ಬ್ರೌನ್ ಶುಗರ್, ಸ್ಮಗ್ಲಿಂಗ್ ಮತ್ತೆ ಅಪಹರಣ ಮಾಡಿ ಹಣದ ಬೇಡಿಕೆ ಮುಂತಾದ ಕೇಸುಗಳಲ್ಲಿ ರಾವಣ್ ಅಪರಾಧಿ ಎಂದು ಸಾಬೀತಾಗಿದೆ. ಹಾಗಾಗಿ ರಾವಣ್ಗೆ ಜೀವಾವಧಿ ಶಿಕ್ಷೆ ನೀಡಲಾಗಿದೆ. ಮಿಸ್ಟರ್ ರಾವಣ್, ರಾವಣ್, ಸಾಮಾನ್ಯವಾಗಿ ಯಾರಾದ್ರೂ ಇಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಹೋಗ್ಬಿಟ್ ಬನ್ನಿ ಅಂತ ಹೇಳ್ತೀವಿ. ಆದ್ರೆ ನಿನಗ್ ನಾನು ಹೋಗು ಅಂತ ಮಾತ್ರ ಹೇಳ್ಬೋದೇ ಹೊರತು ಬನ್ನಿ ಅಂತ ಹೇಳಕ್ಕಾಗಲ್ಲ. ಯಾಕೆ ಹೇಳು? ನಿನಗಾಗಿರೋದು ಜೀವಾವಧಿ ಶಿಕ್ಷೆ, ನೀನ್ ಹೋಗ್ತಿರೋದು ಜೈಲ್ಗೆ. ಆದ್ರೂ ರಾವಣ್, ನಾನ್ ನಿನ್ನ ಹೋಗು ಅಂತ ಮಾತ್ರ ಹೇಳಲ್ಲ, ತೊಲಗು ಅಂತ ಹೇಳ್ತಾ ಇದ್ದೀನಿ. ಈ ಆಟ ಎಲ್ಲ ನನಗೇನು ಹೊಸದಲ್ಲ. ಇದಕ್ಕೆಲ್ಲ ಮುಂಚಿತವಾಗಿ ಪ್ರಿಪೇರ್ ಆಗೇ ನಾನು ಈ ಫೀಲ್ಡ್ಗೆ ಇಳಿದಿದ್ದು. ನನಗಾಗಿರೋದು ಮರಣದಂಡನೆ ಅಲ್ಲ, ಜೀವಾವಧಿ ಶಿಕ್ಷೆ. ಈಗ ನಾನು ಹೋಗ್ತಾ ಇದ್ದೀನಿ, ವಾಪಸ್ ಬರ್ತೀನಿ. ಆಗ ಹೊಸ ಆಟ ಶುರು ಮಾಡ್ತೀನಿ. ಈಗ್ಲಿಂದನೇ ರೆಡಿ ಆಗೋ. ಮಾಡು, ಆಟ ಶುರು ಮಾಡು. ಆಟ ನಿಂದೆ ಆದ್ರೂ ಗೆಲುವು ಮಾತ್ರ ನಂದೆ. ರವಿ. ಸರಿ ಸರ್. ಬಾಯ್. ಆರ್ಡರ್, ಆರ್ಡರ್,